ಸಮಸ್ತ ಕನ್ನಡಿಗರಿಗೆ ಯಜು 369 ಚಾನೆಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ರೋಚಕ ಜೀವನ ಚರಿತ್ರೆಯನ್ನು ತಿಳಿಯೋಣ. ಭರತ ಖಂಡದಲ್ಲಿ 16ನೇ ಶತಮಾನದೊತ್ತಿಗೆ ಸಾಕಷ್ಟು ಸಾಮ್ರಾಜ್ಯಗಳು ಪರಸ್ಪರ ಅಂತಃಕಲದಿಂದ ಅವನತಿಯ ಹಾದಿ ಹಿಡಿದಿದ್ದವು. ಅವುಗಳಲ್ಲಿ ಆಂಧ್ರ, ಚಾಲುಕ್ಯ, ರಾಷ್ಟ್ರಕೂಟ ಸಾಮ್ರಾಜ್ಯಗಳು ತಮ್ಮೊಳಗೆ ವೈರತ್ವ ಬೆಳೆಸಿಕೊಂಡು ಪರಸ್ಪರ ಕಚ್ಚಾಡುತ್ತಾ ನಾಮಾವೇಶಗೊಳ್ಳುತ್ತಿದ್ದರೆ, ಮತ್ತೊಂದು ಕಡೆ ದೇವಗಿರಿಯ ಯಾದವರು, ಓರಂಗಲ್ಲಿನ ಕಾಕತೀಯರು, ದ್ವಾರಸಮುದ್ರದ ಹೊಯ್ಸಳರು ಪರಸ್ಪರ ವೈಷಮ್ಯದಿಂದ ಪತನದ ಹಾದಿ ಹಿಡಿದವು. ಮಗದೊಂದು ಕಡೆ ದಕ್ಷಿಣದ ಇನ್ನೊಂದು ಸಾಮ್ರಾಜ್ಯ 200ಕ್ಕೂ ಅಧಿಕ ವರ್ಷ ವಿಜೃಂಭಣೆಯಿಂದ ರಾಜ್ಯಭಾರ ಮಾಡಿ ವೈಭವದಿಂದ ಮೆರೆದ ಭವ್ಯ ಪರಂಪರೆಯ ವಿಜಯನಗರ ಸಾಮ್ರಾಜ್ಯವೂ ಕೂಡ ತಾಳಿಕೋಟೆ ಕದನದ ನಂತರ ನಿಸ್ತೇಜಗೊಂಡು ಅಂತ್ಯದ ಹಾದಿ ಹಿಡಿಯಿತು. ಭರತ ದೇಶದಲ್ಲಿ, ವಿಶೇಷವಾಗಿ ದಕ್ಷಿಣದಲ್ಲಿ ಇಂತಹ ವಿಷಮ ಪರಿಸ್ಥಿತಿ ತಲೆದೂರಿದಾಗ ಭಾರತಾಂಬೆಯ ಹೆಮ್ಮೆಯ ಪುತ್ರ, ಹಿಂದೂ ಹೃದಯ ಸಾಮ್ರಾಟ ಛತ್ರಪತಿ ಶಿವಾಜಿ ಮಹಾರಾಜರು ವೀರಮಾತೆ ಜೀಜಾಬಾಯಿಯ ಗರ್ಭದಲ್ಲಿ ಕ್ರಿಸ್ತಶಕ 1627ರಲ್ಲಿ ಮಹಾರಾಷ್ಟ್ರದ ಶಿವನೇರಿ ದುರ್ಗದಲ್ಲಿ ಜನ್ಮವೆತ್ತಿ ಬಂದರು. ಈತನ ತಂದೆ ಶಹಾಜಿ ಭೋಸ್ಲೆಯು ಬಿಜಾಪುರದ ಸುಲ್ತಾನರ ಬಳಿ ಉನ್ನತ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರು. ಇದರಿಂದಾಗಿ ಶಿವಾಜಿಯ ಪಾಲನೆ ಪೋಷಣೆ ಜವಾಬ್ದಾರಿ ತಾಯಿ ಜೀಜಾಬಾಯಿಯ ಮೇಲೆ ಬಿದ್ದಿತು. ವೀರಮಾತೆ ಜೀಜಾಬಾಯಿಯು ಮಗನಿಗೆ ಪುರಾಣ ಪ್ರಸಿದ್ಧರಾದ ಪುಣ್ಯಶ್ಲೋಕರ ಕಥೆಗಳನ್ನು ಹೇಳಿ ರಾಮಾಯಣ ಮತ್ತು ಮಹಾಭಾರತದೊಳಗಿನ ವೀರರಸವನ್ನು ಪಾನ ಮಾಡಿಸಿ ಅವನನ್ನು ತೇಜಸ್ವಿಯೂ ಸಾಹಸಿಯೂ ಆಗುವಂತೆ ಮಾಡಿ ದೇಶಾಭಿಮಾನದ ಬೀಜವನ್ನು ಬಿತ್ತಿದಳು. ಶಿವಾಜಿಯ ಗುರು ಮತ್ತು ಮಾರ್ಗದರ್ಶಕರಾದ ದಾದಾಜಿ ಕೊಂಡದೇವನು ಈತನಿಗೆ ಅಂಗಸಾಧನೆ, ಕುದುರೆ ಸವಾರಿ, ಕತ್ತಿ ವರಸೆ ಮುಂತಾದ ಕ್ಷಾತ್ರ ಕಲೆಗಳಲ್ಲಿ ಪರಿಣಿತನನ್ನಾಗಿ ಮಾಡಿದ್ದಲ್ಲದೆ ಆಡಳಿತ ಮತ್ತು ರಾಜತಾಂತ್ರಿಕ ಕ್ಷೇತ್ರಗಳಲ್ಲಿಯೂ ಕೂಡ ಸಿದ್ಧಗೊಳಿಸಿದನು. ಸ್ವತಂತ್ರ ರಾಜ್ಯ ನಿರ್ಮಿಸುವ ಕನಸನ್ನು ಕಂಡಿದ್ದ ಶಿವಾಜಿಯು ಪುಣೆಯನ್ನು ಕೇಂದ್ರವಾಗಿಟ್ಟುಕೊಂಡು ಕಾರ್ಯಪ್ರವೃತ್ತನಾದನು. ಅದಕ್ಕೆಂದೇ ಗುಡ್ಡಗಾಡು ಪ್ರದೇಶದಲ್ಲಿ ವಾಸಿಸುತ್ತಿದ್ದ ಸ್ಥಳೀಯ ನಿವಾಸಿಗಳಾದ ಮಾವಳಿ ಎಂಬ ಯುವಕರ ಸೈನ್ಯ ಸಂಘಟಿಸಿ ಅವರಿಗೆ ಗೆರಿಲ್ಲಾ ಯುದ್ಧ ತಂತ್ರದಲ್ಲಿ ತರಬೇತಿ ನೀಡಿದನು. ಈ ಗೆರಿಲ್ಲಾ ಯುದ್ಧವೆಂದರೆ ಬೆಟ್ಟ, ಗುಡ್ಡ, ಕಾಡುಮೇಡುಗಳಲ್ಲಿ ಅಡಗಿ ಕುಳಿತು ಶತ್ರುಗಳ ಮೇಲೆ ಒಮ್ಮೆಲೆ ದಾಳಿ ಮಾಡುವ ಯುದ್ಧ ಕಲೆಯಾಗಿದೆ. ಕ್ರಿಸ್ತಶಕ 1646ರಲ್ಲಿ ವಿಜಯಪುರದ ಆದಿಲ್ ಶಾನ ಅಧೀನದಲ್ಲಿದ್ದ ತೋರಣ ದುರ್ಗವನ್ನು ವಶಪಡಿಸಿಕೊಂಡನು. ಇದು ಅವನು ಗೆದ್ದ ಮೊದಲ ಕೋಟೆಯಾಗಿದೆ. ಆಗಿನ್ನೂ ಅವನು ಕೇವಲ 19ರ ಯುವಕನಾಗಿದ್ದನು. ನಂತರ ರಾಯಗಢ, ಸಿಂಹಗಢ, ಪುರಂದರ ಕೋಟೆ, ಚಕನ್ ಕೋಟೆ ಮತ್ತು ಜವಳಿ ಕೋಟೆಗಳನ್ನು ಗೆದ್ದನಲ್ಲದೆ ಪ್ರತಾಪಗಢ ಎಂಬ ಹೊಸ ಕೋಟೆಯನ್ನು ಕೂಡ ನಿರ್ಮಿಸಿದನು. ಇದರಿಂದಾಗಿ ಬಿಜಾಪುರದ ಸುಲ್ತಾನನಿಗೆ ಭಾರೀ ನಷ್ಟ ಉಂಟಾಗತೊಡಗಿತು. ಇದಕ್ಕೆ ಪ್ರತೀಕಾರವಾಗಿ ಸುಲ್ತಾನನು ಶರವೇಗದಲ್ಲಿ ಮುನ್ನುಗ್ಗುತ್ತಿದ್ದ ಶಿವಾಜಿಯನ್ನು ನಿಯಂತ್ರಿಸಲು ಅವನ ತಂದೆಯಾದ ಶಹಾಜಿಯನ್ನು ಬಂಧನದಲ್ಲಿರಿಸಿದನು. ಆಗ ಶಿವಾಜಿಯು ರಾಜತಾಂತ್ರಿಕ ಜಾಣ್ಮೆಯಿಂದ ದಿಲ್ಲಿಯ ಚಕ್ರವರ್ತಿಯಾಗಿದ್ದ ಶಹಜಾನನ ಮೂಲಕ ಬಿಜಾಪುರದ ಸುಲ್ತಾನನಿಗೆ ಪತ್ರ ಬರೆಯಿಸಿ ತಮ್ಮ ತಂದೆಯನ್ನು ಬಿಡುಗಡೆಗೊಳಿಸುವಲ್ಲಿ ಯಶಸ್ವಿಯಾದನು. ಶಿವಾಜಿಯು ಕೆಲವು ವರ್ಷ ಸುಮ್ಮನಿದ್ದು ಮತ್ತೆ ಆದಿಲ್ ಶಾಹಿ ಸುಲ್ತಾನರ ವಿರುದ್ಧ ಸೈನಿಕ ಚಟುವಟಿಕೆಯನ್ನು ಮುಂದುವರೆಸಿದನು. ಇದರಿಂದ ಕೋಪಿತಗೊಂಡ ಬಿಜಾಪುರದ ಸುಲ್ತಾನನು ಶಿವಾಜಿಯನ್ನು ಹತ್ತಿಕ್ಕಲು ತನ್ನ ಪ್ರಬಲ ಸೇನಾನಿಯಾದ ಅಫ್ಜಲ್ ಖಾನನನ್ನು ಸಂಧಿ ನೆಪದಲ್ಲಿ ಕಳುಹಿಸಿದನು. ಅಫ್ಜಲ್ ಖಾನನು ಕುಟಿಲನೆಂಬುದು ಮೊದಲೇ ತಿಳಿದಿದ್ದ ಶಿವಾಜಿಯು ಅವನನ್ನು ದುರ್ಗಮ ಪ್ರದೇಶವೂ ಶತ್ರುಗಳಿಗೆ ಪ್ರತಿಕೂಲವಾದ ಸ್ಥಳವೂ ಆದ ಪ್ರತಾಪ್ಗಢಕ್ಕೆ ಕರೆಯಿಸಿದನು. ಅಲ್ಲಿಗೆ ಬಂದ ಅಫ್ಜಲ್ ಖಾನನು ಪ್ರತಾಪ್ಗಢದ ಕೆಳಗೆ ಶಿವಾಜಿ ಅಣಿ ಮಾಡಿಸಿದ್ದ ಬಿಡಾರದಲ್ಲಿ ವಾಸ್ತವ್ಯ ಹೂಡಿದನು. ಚಾಣಾಕ್ಷಮತಿಯಾದ ಶಿವಾಜಿಯು ಗೌಪ್ಯವಾಗಿ ಕೋಟೆಯ ಸುತ್ತ ಸೈನಿಕರನ್ನು ನಿಲ್ಲಿಸಿದ್ದನು. ಶಿವಾಜಿಯು ಅಫ್ಜಲ್ ಖಾನನ ಭೇಟಿಗೆ ಹೊರಡುವ ಮುಂಚೆ
ಪೂರ್ವ ತಯಾರಿಯಾಗಿ ಒಳಗೆ ಲೋಹದ ಕವಚವನ್ನು, ಮೇಲೆ ಅಂಗಿಯನ್ನು ಧರಿಸಿ, ಹಾಗೆಯೇ ತಲೆಗೆ ಕಬ್ಬಿಣದ ಕುಲಾವಿಯನ್ನು ಹಾಕಿಕೊಂಡು, ಸೊಂಟದಲ್ಲಿ ಭವಾನಿ ಎಂಬ ಕತ್ತಿಯನ್ನು ಕಟ್ಟಿಕೊಂಡು, ಎಡಗೈ ಬೆರಳುಗಳಿಗೆ ವ್ಯಾಘ್ರನಖ ಎಂಬ ಆಯುಧವನ್ನು ಅಡಗಿಸಿಟ್ಟುಕೊಂಡು, ಅಂಗಿಯ ಬಲ ತೋಳಿನೊಳಗೆ ಬಿಚ್ವಾ ಎಂಬ ಆಯುಧವನ್ನು ಬಚ್ಚಿಟ್ಟುಕೊಂಡು, ಇಬ್ಬರು ಶೂರ ಸೈನಿಕರೊಡನೆ ಅವನನ್ನು ನೋಡಲು ಹೊರಟನು. ಇಬ್ಬರ ಭೇಟಿಯ ಸಮಯದಲ್ಲಿ ಅಜಾನುಬಾಹುವಾದ ಅಫ್ಜಲ್ ಖಾನನು ಶಿವಾಜಿಯನ್ನು ಆಲಿಂಗನ ಮಾಡಿಕೊಳ್ಳುವ ನೆಪದಲ್ಲಿ ಅವನ ತಲೆಯನ್ನು ಕೊಂಕುಲೊಳಗೆ ಇಟ್ಟುಕೊಂಡು ಒತ್ತಿ, ನಂತರ ಕತ್ತಿಯನ್ನು ತೆಗೆದು ಅವನನ್ನು ಕೊಲ್ಲಲು ಯತ್ನಿಸಿದನು. ಆದರೆ ಕುಶಾಗ್ರಮತಿಯಾದ ಶಿವಾಜಿ ಮೊದಲೇ ಲೋಹದ ಕವಚವನ್ನು ತೊಟ್ಟಿದ್ದರಿಂದ ಅವನಿಗೆ ಪೆಟ್ಟು ತಾಕಲಿಲ್ಲ. ಕ್ಷಣಾರ್ಧದಲ್ಲಿ ಶಿವಾಜಿಯು ಎಡಗೈಯಲ್ಲಿಯ ವ್ಯಾಘ್ರನಖವನ್ನು ಅಫ್ಜಲ್ ಖಾನನ ಹೊಟ್ಟೆಗೆ ಹಾಕಿ ಹಿರಿದು, ಬಲಗೈಯಲ್ಲಿದ್ದ ಬಿಚ್ವಾ ಎಂಬ ಆಯುಧದಿಂದ ಅವನ ಎದೆಗೆ ತಿವಿದನು. ಆ ಇರಿತಗಳಿಂದ ಅಫ್ಜಲ್ ಖಾನನು ಸ್ಥಳದಲ್ಲಿಯೇ ಪ್ರಾಣ ಬಿಟ್ಟನು. ಹೀಗೆ ಶಿವಾಜಿಯು ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗಿ ಮೊಘಲ್ ಅರಸ ಔರಂಗಜೇಬನಿಗೆ ಸೇರಿದ ಕೋಟೆ ಮತ್ತು ಪ್ರದೇಶಗಳನ್ನು ವಶಪಡಿಸಿಕೊಂಡನು. ಅದೇ ರೀತಿಯಾಗಿ ಔರಂಗಜೇಬನು ದಕ್ಷಿಣದಲ್ಲಿನ ಮರಾಠಾ ಸಾಮ್ರಾಜ್ಯವನ್ನು ಸೋಲಿಸಬೇಕೆಂದು ನಿಶ್ಚಯಿಸಿ ಶೈಸ್ತಾ ಖಾನನನ್ನು ದಕ್ಕನ್ನನಿನ ಹೊಸ ರಾಜ್ಯಪಾಲನನ್ನಾಗಿ ನೇಮಿಸಿದನು. ಔರಂಗಜೇಬನ ಇಚ್ಛೆಯಂತೆ ಶೈಸ್ತಾ ಖಾನನು ಪೂನಾ ಸಹಿತ ವಿಶಾಲ ಮರಾಠಾ ಪ್ರದೇಶಗಳನ್ನು ವಶಪಡಿಸಿಕೊಳ್ಳುತ್ತಾ ಪೂನಾದಲ್ಲಿ ಬಂದು ನೆಲೆಸಿದನು. ಇದನ್ನೆಲ್ಲ ಗಮನಿಸುತ್ತಿದ್ದ ಶಿವಾಜಿಯು ಕೆಲವೇ ಸೈನಿಕರೊಂದಿಗೆ ಮದುವೆ ದಿಬ್ಬಣದವರ ಜೊತೆ ಸೇರಿ ಗುರುತು ಸಿಗದಂತೆ ಪೂನಾ ನಗರವನ್ನು ಪ್ರವೇಶಿಸುತ್ತಾನೆ. ಸೂಕ್ತ ಸಮಯಕ್ಕಾಗಿ ಕಾದು ಶಿವಾಜಿ ಮತ್ತು ಆತನ ಸೈನಿಕರು ಶೈಸ್ತಾ ಖಾನನಿದ್ದ ಅರಮನೆಯೊಳಗೆ ಹೊಕ್ಕರು. ಇದನ್ನು ನಿರೀಕ್ಷೆ ಮಾಡದ ಶೈಸ್ತಾ ಖಾನನು ಗಾಬರಿಗೊಂಡು ಕಿಟಕಿಯಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದನು. ಆಗ ಶಿವಾಜಿಯು ಬೀಸಿದ ಕತ್ತಿಯ ರಭಸಕ್ಕೆ ಆತನ ಬೆರಳುಗಳು ಕತ್ತರಿಸಿ ಹೋದರೂ ಕೂಡ ಜೀವ ಉಳಿಸಿಕೊಂಡು ಓಡಿ ಹೋದನು. ಈ ಘಟನೆ ಶಿವಾಜಿಯ ಕೀರ್ತಿಯನ್ನು ಹೆಚ್ಚಿಸಿದರೆ ಔರಂಗಜೇಬನಿಗೆ ಹಿನ್ನಡೆಯನ್ನು ತಂದಿತು. ಶಿವಾಜಿಯ ನಾಗಾಲೋಟವು ಹೀಗೆ ಮುಂದುವರೆದು ಸೂರತ್ ನಗರವನ್ನು ಮುತ್ತಿಗೆ ಹಾಕಿ ಅಪಾರ ಸಂಪತ್ತನ್ನು ವಶಪಡಿಸಿಕೊಂಡನು. ಇದರಿಂದ ಕೆರಳಿದ ಔರಂಗಜೇಬನು ಶಿವಾಜಿಯ ವಿರುದ್ಧ ರಾಜ ಜಯಸಿಂಹನನ್ನು ಕಳುಹಿಸಿದನು. ಜಯಸಿಂಹನು ಮಿಂಚಿನ ದಾಳಿ ನಡೆಸಿ ರಾಯಗಢ, ಪುರಂದರಗಢ ಮುಂತಾದ ಕೋಟೆಗಳನ್ನು ವಶಪಡಿಸಿಕೊಂಡನು. ಈ ಪರಿಸ್ಥಿತಿಯಲ್ಲಿ ಶಿವಾಜಿಯು ರಾಜತಾಂತ್ರಿಕ ಜಾಣ್ಮೆಯಿಂದ 1665ರಲ್ಲಿ ಮೊಘಲರ ಜೊತೆ ಪುರಂದರ ಒಪ್ಪಂದ ಮಾಡಿಕೊಂಡನು. ಈ ಒಪ್ಪಂದದ ಪ್ರಕಾರ 23 ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸಿದನು. 1 ವರ್ಷದ ತರುವಾಯ ಅಂದರೆ 1666ರಲ್ಲಿ ಜಯಸಿಂಹನ ಒತ್ತಾಯದ ಮೇರೆಗೆ ಶಿವಾಜಿಯು ತನ್ನ ಮಗನಾದ ಸಂಭಾಜಿಯೊಂದಿಗೆ ಆಗ್ರಾದಲ್ಲಿನ ಮೊಘಲರ ಆಸ್ಥಾನಕ್ಕೆ ಭೇಟಿ ನೀಡಿದನು. ಅಲ್ಲಿ ಔರಂಗಜೇಬನು ಶಿವಾಜಿಯನ್ನು ಅವಮಾನಗೊಳಿಸಿ ತಂದೆ ಮಗ ಇಬ್ಬರನ್ನು ಬಂಧನದಲ್ಲಿಟ್ಟನು. ತೀಕ್ಷ್ಣ ಬುದ್ಧಿಯ ಶಿವಾಜಿಯು ಅನಾರೋಗ್ಯವಂತನಂತೆ ನಟಿಸಿ ಸಿಹಿ ತುಂಬಿದ ಬುಟ್ಟಿಗಳನ್ನು ದಾನ ಮಾಡಲು ಹೊರಗೆ ಕಳುಹಿಸುತ್ತಿದ್ದನು. ಒಮ್ಮೆ ಅವಕಾಶ ನೋಡಿ ಬುಟ್ಟಿಯಲ್ಲಿ ಅಡಗಿಕೊಂಡು ಸಂಭಾಜಿಯೊಂದಿಗೆ ಆಗ್ರಾದಿಂದ ತಪ್ಪಿಸಿಕೊಂಡನು. ಸನ್ಯಾಸಿಯ ವೇಷ ಧರಿಸಿ ತನ್ನ ರಾಜ್ಯವನ್ನು ತಲುಪಿದನು. ನಂತರ ಶಿವಾಜಿಯು 2 ಬಾರಿ ಸೂರತ್ತನ್ನು ಲೂಟಿ ಮಾಡಿದನು. ಅಲ್ಲದೆ ಹಿಂದೆ ಮೊಘಲರಿಗೆ ಬಿಟ್ಟುಕೊಟ್ಟಿದ್ದ ಎಲ್ಲ ಕೋಟೆಗಳನ್ನು ಮರುವಶಪಡಿಸಿಕೊಂಡನು. ಔರಂಗಜೇಬನಿಗೆ ಶಿವಾಜಿಯನ್ನು ನಿಗ್ರಹಿಸಲು ಕೊನೆಯವರೆಗೂ ಸಾಧ್ಯವಾಗಲೇ ಇಲ್ಲ. ಹೀಗೆ ಭರತಖಂಡದ ತುಂಬೆಲ್ಲ ದಿಗ್ವಿಜಯ ಸಾಧಿಸುತ್ತಾ ಅಪಾರ ಕೀರ್ತಿ ಗಳಿಸಿದಂತಹ ಹಿಂದೂ ಹೃದಯ ಸಾಮ್ರಾಟ ಶಿವಾಜಿಯು ಕ್ರಿಸ್ತಶಕ 1674ರಲ್ಲಿ ರಾಯಗಢ ಎಂಬಲ್ಲಿ ಪಟ್ಟಾಭಿಷೇಕಕ್ಕೆ ಸಿದ್ಧನಾದನು. ಪವಿತ್ರ ನದಿಗಳ ಜಲದಿಂದ ಅಭಿಷೇಕವನ್ನು ಮಾಡಿಸಿಕೊಂಡು ಶುಭ್ರ ವಸ್ತ್ರಭೂಷಣಗಳನ್ನು ತೊಟ್ಟು ತನ್ನ ಕುಲದೈವವನ್ನು ಸ್ಮರಿಸಿ ರತ್ನಖಚಿತ ಸಿಂಹಾಸನವನ್ನೇರಿದನು. ದುರ್ಗಗಳ ಮೇಲೆ ಫಿರಂಗಿಯ ಶಬ್ದ ಮೊಳಗಿತು. ಆಯುಧಗಳನ್ನು ಪೂಜಿಸಿ ಸಿಂಹಾಸನರೂಢನಾದ ಶಿವಾಜಿಯ ಮಸ್ತಕದ ಮೇಲೆ ಪ್ರಮುಖರೆಲ್ಲರೂ ಮುತ್ತು, ರತ್ನ, ಸುವರ್ಣ ಪುಷ್ಪಗಳ ಮಳೆಗರೆದರು. ಈ ರೀತಿ ವಿಜೃಂಭಣೆಯಿಂದ ನಡೆದ ಪಟ್ಟಾಭಿಷೇಕದಲ್ಲಿ ಕ್ಷತ್ರಿಯ ಕುಲಾವತಂಸ ಶ್ರೀರಾಜ ಶಿವಛತ್ರಪತಿ ಎಂಬ ಬಿರುದಾಂಕಿತನಾದನು. ಮುಂದೆಯೂ ಕೂಡ ದಿಗ್ವಿಜಯವನ್ನು ಸಾಧಿಸುತ್ತಾ ಹಿಂದವಿ ಸ್ವರಾಜ್ಯವನ್ನು ಸ್ಥಾಪಿಸಿ ರಾಷ್ಟ್ರಾಭಿಮಾನದ ಕಿಡಿಯನ್ನು ಹೊತ್ತಿಸಿದ ಛತ್ರಪತಿ ಶಿವಾಜಿ ಮಹಾರಾಜರು ಅನಾರೋಗ್ಯದಿಂದಾಗಿ
ಕ್ರಿಸ್ತಶಕ 1680ರಲ್ಲಿ ನಿಧನರಾದರು. ಸೂರ್ಯಚಂದ್ರರಿರುವರೆಗೂ ಸಚೇತನವಾಗಿರುವ ಈ ಮಹಾನ್ ವ್ಯಕ್ತಿಗೆ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನಾವೆಲ್ಲರೂ ಇವರ ಆದರ್ಶಗಳನ್ನು ಪಾಲಿಸೋಣ ಎಂದು ಹೇಳಿ ಈ ವಿಡಿಯೋ ಇಲ್ಲಿಗೆ ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.